ಮನೆ ಕಟ್ಟಬೇಕು ಸುಂದರ ಭಾವಗಳಿಂದ, ಸುಂದರ ಭಾವಗಳಿಂದ. ಮನಸಿಂಗರಿಸು ಸದ್ಗುಣಗಳ ಜೋಡಣೆಯಿಂದ, ಮನೆಯತ್ತರಿಸು ಆಕಾಶದಷ್ಟು, ಸುಜ್ಞಾನ ಸಂಗ್ರಹದಿಂದ, ಸುಜ್ಞಾನ ಸಂಗ್ರಹದಿಂದ. ಮನೆಯಲ್ಲಿ ತುಂಬಿರಲಿ ಮಂದಸ್ಮಿತ ಮುಖಾರವಿಂದ, ಬಾಂಧವ್ಯಗಳು ಗಟ್ಟಿಗೊಳ್ಳಲಿ, ಬಾಂಧವ್ಯಗಳು ಗಟ್ಟಿಗೊಳ್ಳಲಿ. ಪ್ರೀತಿಯ ನಾಲ್ಕು ಮಾತಿನಿಂದ, ನಿಜಾತ್ಮ ಶಿವನ ಮನೆ ಇದು ತಿಳಿದು ಬಾಳಿದರೆ ಅದೇ ಸ್ವರ್ಗ ನೋಡೆಂದ, ಅದೇ ಸ್ವರ್ಗ ನೋಡೆಂದ, ಸ್ವರ್ಗ ನೋಡೆಂದ, ಸ್ವರ್ಗ ನೋಡೆಂದ. ಮನೆಯನ್ನು ಕಟ್ಟಬೇಕು, ಅದು ನಮಗೆ ಇರಲಿಕ್ಕೆ ಒಂದು ಆಶ್ರಯ ತಾಣ. ಹೇಗೆ ಕಟ್ಟಬೇಕು ಅಂದರೆ ಸುಂದರ ಭಾವನೆಗಳಿಂದ ಕಟ್ಟಬೇಕು. ನಮ್ಮ ಮನೆ ಹೇಗೆ ಕಟ್ತೀವೋ ಹಾಗೆ ಮನಸ್ಸನ್ನು ಕೂಡ ಶೃಂಗರಿಸಬೇಕು ಸದ್ಗುಣಗಳ ಒಂದು ಜೋಡಣೆಯಿಂದ. ಮನೆ ಬೇಕಾದಷ್ಟು ಎತ್ತರವಾಗಿ ಕಟ್ಬೋದು, ಹಾಗೆ ನಮ್ಮ ಹೃದಯ ಕೂಡ ಅದರ ಒಂದು ವೈಶಾಲ್ಯತೆಯನ್ನು ಎತ್ತರಿಸಬೇಕು ಆಕಾಶದಷ್ಟು, ಸುಜ್ಞಾನದ ಒಂದು ಸಂಗ್ರಹದಿಂದ. ಮನೆಯಲ್ಲಿ ತುಂಬಿರಬೇಕು ಯಾವಾಗಲೂ, ಅಲ್ಲಿರುವವರ ಒಂದು ಮುಖದಲ್ಲಿ ಮಂದಸ್ಮಿತ ಒಂದು ನಗು. ಬಾಂಧವ್ಯಗಳು ಗಟ್ಟಿಗೊಳ್ಳಬೇಕು ನಾವು ಆಡುವಂಥ ಪ್ರೀತಿಯ ನಾಲ್ಕು ಮಾತಿನಿಂದ. ನಿಜಾತ್ಮ ಶಿವನ ಮನೆ ಇದು ಎಂದು ತಿಳಿಬೇಕು. ಹಾಗೆ ಬಾಳಿದಾಗ ಅದೇ ನಮ್ಮ ಮನೆ ಸ್ವರ್ಗ ಆಗ್ತದೆ ಅಂತ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.